ಕನ್ನಡ ಮಾತನಾಡುವಂತ ಹೇಳಿದ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ಅದಾದ್ಮೇಲೆ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ವಾಪಸ್ ಪಡೆದಿದ್ದಾರೆ ದೂರುದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಗಳವನ್ನ ಕನ್ನಡ ಮರಾಠಿ ಅಂತ ಮಾಡಲಾಗ್ತಾ ಇದೆ. ನಾವು ಸಹ ಕನ್ನಡಿಗರೇ ಇದ್ದೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ಹೆಚ್ಚು ಬೆಳೆಸೋದು ಬೇಡ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ದೂರುದಾರೆಯ ತಾಯಿಯ ವಿಡಿಯೋ ಹೇಳಿಕೆ ಈಗ ಕೊಟ್ಟಿರುವಂತಹದ್ದು. ಕಂಡಕ್ಟರ್ ಮಹದೇವಪ್ಪ ಮೇಲಿನ ಪೋಕ್ಸೋ ಕೇಸನ್ನ ವಾಪಸ್ ಪಡೆಯಲಿಕ್ಕೆ ಮುಂದಾಗಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ವಾಪಸ್ಸನ್ನ ದೂರುದಾರೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಜಗಳವನ್ನ ಕನ್ನಡ ಮರಾಠಿ ಅಂತೇಳಿ ಬಿಂಬಿಸಲಾಗ್ತಾ ಇದೆ. ನಾವು ಸಹ ಕನ್ನಡಿಗರೇ ಇದ್ದೀವಿ, ಇದನ್ನ ಹೆಚ್ಚು ಬೆಳೆಸೋದು ಬೇಡ ಅಂಥೇಳಿ ಸಂತ್ರಸ್ತ ತಾಯಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರುದಾರೆಯ ತಾಯಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಕಂಡಕ್ಟರ್ ಮಹದೇವಪ್ಪ ಮೇಲಿನ ಪೋಕ್ಸೋ ಕೇಸ್ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದು ಮೇಲಿಂದ ಒತ್ತಡ ಹೇರಿ ಹಾಕಿರುವಂತಹ ಕೇಸ್ ಅನ್ನುವಂತಹ ಮಾತುಗಳಾಗಿತ್ತು. ಬೆಳಗಾವಿಯಿಂದ ಬಾಳೆಕುಂದ್ರಿ ಕೆಎಚ್ ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ. ಬೆಳಗಾವಿಯಿಂದ ಬಾಳೆಕುಂದ್ರಿ ಕೆಎಚ್ ಬರುವ ವೇಳೆ ನನ್ನ ಮಗಳು ದವಾಖಾನೆಗೆ ಹೋಗಿ ಬರುವ ವೇಳೆ ಟಿಕೆಟ್ ಸಲುವಾಗಿ ಆದ ಜಗಳ. ಇದನ್ನು ಕನ್ನಡ ಮತ್ತು ಮರಾಠಿ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ನಾವು ಕನ್ನಡದ ಅಭಿಮಾನಿಗಳು, ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ ನಮಗೂ ಬೇಜಾರಾಗಿದೆ. ಇದರಲ್ಲಿ ಯಾವುದು ಕನ್ನಡ ಮರಾಠಿ ಭೇದ ಭಾವವಿಲ್ಲ. ನಾವು ಕನ್ನಡಿಗರು, ಭಾಷೆ ಮರಾಠಿ. ನಾವು ವಾತಾವರಣ ನೋಡಿದ್ದಕ್ಕೆ ಕೇಸ್ ವಾಪಸ್ ತೆಗೆದುಕೊಳ್ತೇವೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ಕೇಳಿಕೊಳ್ಳುತ್ತೇವೆ. ಈ ಕೇಸನ್ನು ಹಿಂದೆ ತೆಗೆದುಕೊಳ್ಳುವ ಬಗ್ಗೆ ಯಾರದು ಒತ್ತಡ ಇಲ್ಲ. ನಾವು ಸ್ವ ಇಚ್ಛೆಯಿಂದ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ. ದೂರು ಕೊಟ್ಟಂತಹ ದೂರುದಾರೆಯ ತಾಯಿ ಈಗ ವಿಡಿಯೋವೊಂದನ್ನು ರಿಲೀಸ್ ಮಾಡಿರುವಂತಹದ್ದು. ಯಾವುದೇ ಒತ್ತಡವಿಲ್ಲದೆ ನಾವು ಕೇಸನ್ನು ವಾಪಸ್ ಪಡೀಲಿಕ್ಕೆ ಮುಂದಾಗ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಜಾತಿ ಭೇದ ಭಾವವಿಲ್ಲ. ವಿನಾಕಾರಣ ಮರಾಠಿ ಕನ್ನಡ ಅಂತ ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ದಾರೆ. ಇದರ ಬಗ್ಗೆ ಮಹಾರಾಷ್ಟ್ರ ಕರ್ನಾಟಕದ ಮಧ್ಯೆ ಜಗಳ ಪ್ರಾರಂಭವಾಗಿದೆ. ಇದನ್ನು ನೋಡಿ